ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. तेहि अवसर फल फूल दल मूल अनेक प्रकार लई आये बनचर विपुल भरी भरी कांवरी भार कामद भे गिरि राम प्रसादा अवलोकत अपहरत विषादा सर सरिता बन भूमि विभागा जनु उमगत आनंद अनुरागा बेली बिटप सब सफल सफूला बोलत खग मृग अली अनुकूला तेहि अवसर बन अधिक उछाहूँ त्रिविध समीर सुखद सब काहूँ जाई न बरनी मनोहर ताई जनुमही करती जनक पहुनाई तब सब लोग नहाई नहाई राम जनक मुनि आयसु पाई देखी देखी तरुबर अनुरागे जह तह पुरजन उतरन लागे दल फल मूल कंद विधि नाना पावन सुंदर सुधा ಸಮಾನ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಹೇಳ್ತಾನೆ ಎಲ್ಲರೂ ನೀರನ್ನ ಕುಡಿಯದೆ ಉಪವಾಸದಲ್ಲಿದ್ದಾರೆ ಅಂತ. ಆಗ ಮಹಾರಾಜ ಇಲ್ಲಿ ಅನ್ನಹಾರ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಜನಕ ಮಹಾರಾಜನಿಗೆ ಗೊತ್ತಾಗತ್ತೆ ಋಷಿಗಳು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ನೋಡಿದ ತಕ್ಷಣ ತಿಳ್ಕೊಂಡವನು ಇಲ್ಲಿ ಆಶ್ರಮದಲ್ಲಿ ಅನ್ನಹಾರ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ಹೌದು ಅಂತ ಒಪ್ಕೊಳ್ತಾರೆ. ಅಂದರೆ ಫಲಹಾರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ನದಿಗೆ ಸ್ನಾನಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ವನವಾಸಿಗಳಾದಂತಹ ಕೋಲರು, ಕಿರಾತರು ವಿಧ ವಿಧವಾದಂತಹ ಕಂದ ಮೂಲ ಫಲ ಪುಷ್ಪ ಮತ್ತು ಪತ್ರೆಗಳನ್ನು ಕಾವಡಿಗಳಲ್ಲಿ ಅಡ್ಡೆಗಳಲ್ಲೆಲ್ಲ ತುಂಬಿಕೊಂಡು, ಅಂದರೆ ಹೊತ್ಕೊಂಬರ್ಬೇಕಲ್ವಾ. ಈಗ ಒಬ್ಬರು ಇಬ್ಬರು ಅಂದರೆ ಪರವಾಗಿಲ್ಲ, ಅಲ್ಲಿ ಎಷ್ಟು ಸೈನ್ಯದವರು ಬಂದಿದ್ದಾರೆ, ರಾಜ ಮನೆತನದವರಿದ್ದಾರೆ, ಊರೇ ಬಂದಿದೆಯಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಆ ಕಡೆ ಈ ಕಡೆ ಬುಟ್ಟಿಗಳಲ್ಲಿ ಜೋತಾಕ್ಕೊಂಡು ಬರ್ತಾರೆ ನೋಡಿ, ಹೆಗಲ ಮೇಲೆ ಕೋಲಿಟ್ಕೊಂಡು, ಕಾವಡಿ ಅಂತ ಹೇಳ್ತಾರಲ್ಲ, ಅದರಲ್ಲೆಲ್ಲ ಅವರು ಹೊತ್ಕೊಂಡು ತೊಗೊಂಡು ಬರ್ತಾರೆ. ಹೊತ್ಕೊಂಡು ಬಂದು ಅವರಿಗೆ ಒಪ್ಪಿಸ್ತಾರೆ. ಶ್ರೀರಾಮಚಂದ್ರನ ಅನುಗ್ರಹದಿಂದ ಏನಾಯಿತು, ಅಲ್ಲಿನ ಎಲ್ಲ ಬೆಟ್ಟ ಗುಡ್ಡಗಳು ಕಾಮದ ಗಿರಿಗಳೇ ಆಗಿಬಿಡುತ್ತೆ. ಅಂದರೆ ಏನು ಬೇಕು ಅದನ್ನೆಲ್ಲ ಕೊಡುವಂಥ ಒಂದು ಬೆಟ್ಟಗಳಾಗ್ಬಿಡುತ್ತೆ. ಚಿಕ್ಕ ಚಿಕ್ಕ ಬೆಟ್ಟಗಳು ಕೂಡ ಅಷ್ಟು ಪವಿತ್ರತೆಯನ್ನು ಪಡ್ಕೊಂಡ್ಬಿಡುತ್ತೆ. ಅವ್ರು ಏನು ಬಯಸ್ತಾರೋ ಅದನ್ನೆಲ್ಲ ಕೊಡ್ತಾ ಇದ್ವು. ಅವುಗಳ ದರ್ಶನ ಮಾಡೋದ್ರಿಂದನೇ ಎಲ್ಲ ದುಃಖಗಳು ಕೂಡ ಪರಿಹಾರ ಆಗ್ತಾ ಇದ್ವು. ಅಲ್ಲಿಯ ನದಿ ತಟಾಕೆಗಳಿರುತ್ತಲ್ಲ ಅಲ್ಲಿ, ಮತ್ತೆ ವನಭೂಮಿಗಳಲ್ಲಿ, ಕಾಡು ಮೇಡುಗಳಲ್ಲಿ ಪ್ರೇಮಾನಂದಗಳು ಉಕ್ಕಿ ಹರಿತಾ ಇದ್ದಾವೆ. ಲತಾ ವೃಕ್ಷಗಳು ಫಲಪುಷ್ಪಗಳಿಂದ ನಳನಳಿಸ್ತಾ ಇದ್ದಾವೆ. ಖಗ ಮೃಗಗಳು ಭೃಂಗಗಳು ಮನೋಹರವಾಗಿ ಶಬ್ದ ಮಾಡ್ತಾ ಇದ್ವು. ಅಂದರೆ ಅಲ್ಲೆಲ್ಲ ಕಡೆಯೂ ಕೂಡ ಸಂತೋಷ ಇದೆ. ಯಾಕೆ? ಆ ಪಾಸಿಟಿವಿಟಿಯನ್ನು ಕೊಡುವಂಥ ಭಗವಂತ ಸ್ವಯಂ ಸಚ್ಚಿದಾನಂದ ಅವನು ಅಲ್ಲಿದ್ದಾನೆ ಅಂತಂದಮೇಲೆ ಎಲ್ಲರೂ ಕೂಡ ಸಂತೋಷದಿಂದನೇ ಇರ್ತಾರಲ್ವಾ. ಅಲ್ಲಿ ಒಂದೊಂದು ಪ್ರಕೃತಿಯಲ್ಲಿರುವಂಥ ಒಂದೊಂದು ಜೀವಿಗಳು ಕೂಡ ಸಂತೋಷ ಪಡ್ತಾ ಇದ್ದಾಳೆ ನೋಡಿ. ಭೃಂಗಗಳು ಕೂಡ ಮನೋಹರವಾಗಿ ಶಬ್ದ ಮಾಡ್ತಾ ಇದ್ವು. ಆ ಸಮಯದಲ್ಲಿ ಕಾಡಲ್ಲಿ ಎಲ್ಲಿಲ್ಲದ ಉತ್ಸಾಹ ತುಂಬಿ ಎಲ್ಲರಿಗೂ ಕೂಡ ಸುಖವನ್ನು ಉಂಟು ಮಾಡುವಂತಹ ಶೀತಲವಾದಂತಹ ಮಂದ ಸುಗಂಧವಾದಂತಹ ಗಾಳಿ ಬೀಸ್ತಾ ಇತ್ತು. ಆ ವನದ ಮನೋಹರತೆ ಇದೆಯಲ್ಲ, ಅದು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪೃಥ್ವಿಯ ಜನಕನಿಗೆ ಆತಿಥ್ಯವನ್ನು ನೀಡುವಂತೆ ಅದು ಇತ್ತು. ನೋಡೋದಕ್ಕೆ ಈ ಪೃಥ್ವಿಯ ಜನಕ ಯಾರಿದಾನೋ ಅವನಿಗೆ ಆತಿಥ್ಯ ಕೊಡ್ತಾ ಇರೋ ಥರ ಅದಿತ್ತು. ಜನಕಪುರದ ಜನರು ಎಲ್ಲರೂ ಕೂಡ ಸ್ನಾನ ಮುಗಿಸ್ಕೊಂಡು ಮಡಿ ಉಟ್ಟು ಶ್ರೀರಾಮ ಜಾನಕಿ ಮತ್ತು ಮುನಿಯ ಅನುಮತಿಯನ್ನು ಪಡೆದು ಆ ವೃಕ್ಷದ ಸೌಂದರ್ಯದಿಂದ ಆಕರ್ಷಿತರಾಗಿ ಹಾಯಾಗಿ ಅವರು ವಿಹರಣೆ ಮಾಡ್ತಾ ಅಲ್ಲಲ್ಲೇ ಬೀಡು ಬಿಡ್ತಾರೆ. ಅಂದರೆ ಅವ್ರಿಗೆ ಯಾವುದು ಊರಿನ ಕಡೆ ಯೋಚನೆನೇ ಇಲ್ಲ. ನಾವು ಅಯೋಧ್ಯೆಯನ್ನು ಬಿಟ್ಟು ಬಂದಿದ್ದೀವಿ, ಇಲ್ಲಿ ಕಾಡಲ್ಲಿ ಬಂದಿದ್ದೀವಿ. ಕಾಡು ಅಂತಂದರೆ ಕಷ್ಟದಿಂದ ತುಂಬಿರುವಂಥದ್ದು ಅಂತ ಗೊತ್ತು. ಪ್ರಾಬ್ಲಮ್ಗಳಿರುತ್ತೆ, ಸರಿಯಾದ ಊಟ ಇಲ್ಲ, ಸರಿಯಾಗಿ ಮಲ್ಕೊಳ್ಳೋಕೆ ಜಾಗ ಇಲ್ಲ, ಇರೋದಕ್ಕಿಲ್ಲ. ಆದರೂ ಕೂಡ ಅವರೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಾವು, ಈ ಐಹಿಕ ಪ್ರಪಂಚದ ಭೋಗ ಎಷ್ಟೇ ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಸಮಾಧಾನ ಆನಂದ ಅನ್ನೋದು ಸಿಗೋದಿಲ್ಲ. ಅದೇ ಭಗವಂತ ನಮ್ಮ ಜೊತೆ ಇದ್ದಾಗ, ಭಗವಂತನ ಹತ್ರ ನಾವಿದ್ದಾಗ
ಕಾಡಲ್ಲೂ ಕೂಡ ನಾವು ಆನಂದವಾಗಿ ಸಂತೋಷವಾಗಿ ಇರ್ಬೋದು ಅನ್ನೋದನ್ನ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಯ್ತಾ. ಇದನ್ನೆಲ್ಲ ನಾವು ಕಲೀಲಿ ಅಂತಾನೆ ಇಲ್ಲಿ ತುಳಸಿದಾಸರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಭಗವಂತನ ಜೊತೆ ಇರೋದು ಅಂತಂದ್ರೇನು, ಭಗವಂತನ ಬಗ್ಗೆ ಮಾತಾಡೋದು, ಅವನ ವಿಷಯವನ್ನು ಕೇಳೋದು, ಸತ್ಸಂಗದಲ್ಲಿ ಇರೋದು, ಧರ್ಮಗ್ರಂಥಗಳನ್ನು ಓದೋದು, ಆಮೇಲೆ ಜಪ ಮಾಡೋದು, ಇದೆಲ್ಲವೂ ಕೂಡ ಭಗವಂತನ ಜೊತೆ ನಾವು ಇರೋದೇ. ಆದರೆ ನಮ್ಮ ಮನಸ್ಸು ಪೂರ್ತಿಯಾಗಿ ಯಾವಾಗ ಆ ಭಗವಂತನ ಮೇಲೆ ಪ್ರೀತಿ ಬಂದ್ಬಿಡುತ್ತೋ ಆವಾಗ ನಾವು ಫೋರ್ಸ್ ಮಾಡೋ ಹಾಗೆ ಇಲ್ಲ, ಆಟೋಮ್ಯಾಟಿಕ್ ಆಗಿ ನಾವು ಆ ಭಗವಂತನ ಜೊತೆಯಲ್ಲೇ ಇರ್ತೀವಿ ಆಯಿತಾ. ಈಗ ನಮಗೆ ಹೇಗಿದೆ ಅಂತಂದರೆ ಮನಸ್ಸು ಐಹಿಕದ ಕಡೆ ಇದೆ, ಆದರೆ ಶಾರೀರಿಕವಾಗಿ ನಾವು ಆ ಒಂದು ಸತ್ಸಂಗದಲ್ಲಿ ಕೂತಿರ್ತೀವಿ. ಆ ರೀತಿ ಇದ್ದರೆ ನಮಗದು ಸಂತೋಷವನ್ನು ಕೊಡೋದಿಲ್ಲ. ಸೊ ಇಲ್ಲಿ ಎಲ್ಲವನ್ನ ಮರೆತು ಅವರು ಭಗವಂತನ ಜೊತೆ ಅವನಿರುವಂಥ ಆ ಒಂದು ಕಾಡಿನ ಸೌಂದರ್ಯವನ್ನು ಅವರು ಸವಿತಾ ಇದ್ದಾರೆ. ಈಗ ಗುರುಗಳೇನು ಮಾಡ್ತಾರೆ, ಪವಿತ್ರವಾಗಿರುವಂಥ ಸುಂದರವಾಗಿರುವಂಥ ಅಮೃತ ತುಲ್ಯವಾದಂತಹ ಕಂದಮೂಲಗಳು, ಅದನ್ನು ತಿಂದರೆ ಅಮೃತಕ್ಕೆ ಸಮಾನವಾಗಿರ್ಬೇಕು ಆ ರೀತಿಯ ಕಂದಮೂಲಗಳನ್ನು, ಫಲಪುಷ್ಪಗಳನ್ನು, ಇದನ್ನೆಲ್ಲ ಅವರು ತರಿಸ್ತಾರೆ. ತಂದು ಏನು ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.